ಈ ವಿಡಿಯೋದಲ್ಲಿ ಡಬಲ್ ಎಕ್ಸ್ಪೋಜರ್ ಎಫೆಕ್ಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಈ ರೀತಿ ಡಬಲ್ ಎಕ್ಸ್ಪೋಜರ್ ಎಫೆಕ್ಟನ್ನು ಕ್ರಿಯೇಟ್ ಮಾಡುವಂಥದ್ದು, ಇದನ್ನು ಈ ಇಮೇಜ್ಗಳನ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರುವಂಥದ್ದು. ಎಫೆಕ್ಟ್ಸ್ಗಳನ್ನ ನೋಡ್ತೀರಾ. ನಾರ್ಮಲಾಗಿ ಈ ಎಫೆಕ್ಟ್ನ ಮೂವಿ ಪೋಸ್ಟರ್ಸ್ಗಳ ಕ್ರಿಯೇಷನ್ಸಲ್ಲಿ ಜಾಸ್ತಿಯಾಗಿ ಇದನ್ನು ಯೂಸ್ ಮಾಡ್ತಾರೆ. ಹ್ಯೂಮನ್ ಮತ್ತು ನೇಚರ್ನ ಒಂದು ಬ್ಲೆಂಡ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಮೆಸೇಜನ್ನು ಡೆಲಿವರ್ ಮಾಡುತ್ತೆ. ಓಕೆ, ಸೊ ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟಿಗೆ ಈ ಇಮೇಜ್ನ ಡುಪ್ಲಿಕೇಟ್ ಮಾಡ್ಕೊಳ್ತೇನೆ. ಸೊ ಈ ಇಮೇಜ್ನ ನಾನು ಈ ಬ್ಯಾಕ್ಗ್ರೌಂಡಿಂದ ಸಪ್ರೇಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ಗೆ ಹೋಗ್ಬಿಟ್ಟು ಆಬ್ಜೆಕ್ಟ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಓಕೆ, ಸೊ ರಫ್ ಆಗಿ ಇವಾಗ ಇಲ್ಲಿ ಆಬ್ಜೆಕ್ಟ್ ಸೆಲೆಕ್ಷನ್ ಆಗಿದೆ. ಒಂದು ಸಾರಿ ರಫ್ ಆಗಿ ಸೆಲೆಕ್ಷನ್ ಆದಮೇಲೆ ಇಲ್ಲಿ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇದೇನು ಮಾಡುತ್ತೆ, ಸೆಲೆಕ್ಷನ್ನ ರಿಟೈನ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡುತ್ತೆ. ನಾನು ಇದರ ಕೆಳಗಡೆ ಒಂದು ಸಾಲಿಡ್ ಕಲರ್ ಬ್ಯಾಕ್ಗ್ರೌಂಡನ್ನು ಕೊಡ್ತೇನೆ. ಸೊ ಅದಕ್ಕೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಪ್ಷನ್ಗೆ ಹೋಗ್ಬಿಟ್ಟು ಸಾಲಿಡ್ ಕಲರ್, ಸೊ ಇದು ಸ್ವಲ್ಪ ಲೈಟ್ ಗ್ರೇ ಸೆಟ್ ಮಾಡ್ತೇನೆ. ಫುಲ್ ವೈಟ್ ಬೇಡ, ಲೈಟ್ ಗ್ರೇನ ಸೆಟ್ ಮಾಡಿ ಅದನ್ನು ಬ್ಯಾಕ್ಗ್ರೌಂಡ್ ಆಗಿ ಈ ಇಮೇಜ್ ಲೇಯರ್ನ ಕೆಳಗಡೆ ಪ್ಲೇಸ್ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು, ಇದು ಇವಾಗ ನಮ್ಮದು ಬ್ಯಾಕ್ಗ್ರೌಂಡ್ ಸಪ್ರೇಟ್ ಆಗಿರುವಂತಹ ಆಬ್ಜೆಕ್ಟ್, ಮೇನ್ ಸಬ್ಜೆಕ್ಟ್ ಏನಿದೆ ಬ್ಯಾಕ್ಗ್ರೌಂಡ್ ಸಪ್ರೇಟ್ ಆಗಿದೆ, ಹೇರ್ಗಳು ರಿಟೈನ್ ಆಗಿದೆ. ಸೊ ಇದು ನಮ್ಮದು ಮೊದಲಿದ್ದ ಇಮೇಜ್, ಇದಿವಾಗ ಕ್ರಿಯೇಟ್ ಆಗಿರುವಂಥದ್ದು. ಓಕೆ, ಸೊ ಡಬಲ್ ಎಕ್ಸ್ಪೋಜರಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಸೊ ಯಾವುದೇ ಇಮೇಜ್ ನೀವು ತಗೊಳ್ತೀರಾ ಅದು ಈ ರೀತಿ ಕಾಂಟ್ರಾಸ್ಟ್ ಇರಬೇಕು. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದರೆ ಒಳ್ಳೆಯದು, ಇಲ್ದಿದ್ರೆ ಅಟ್ಲೀಸ್ಟ್ ಕಲರ್ ಕಾಂಟ್ರಾಸ್ಟ್ ಇರಬೇಕು, ಹೈಲೈಟ್ ಮತ್ತು ಶ್ಯಾಡೋಸ್ ಇರಬೇಕು. ಸೊ ಈ ರೀತಿ ಇಮೇಜ್ನ ತಗೊಳ್ಳಿ, ಎಫೆಕ್ಟ್ ಒಳ್ಳೆಯದಾಗಿ ಬರುತ್ತೆ. ಓಕೆ, ಸೊ ಇವಾಗ ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ಸಪ್ರೇಟ್ ಮಾಡಿರುವಂಥ ಇಮೇಜ್ ರೆಡಿ ಇದೆ. ಇನ್ನು ಇದಕ್ಕೆ ಬೇರೆ ಇಮೇಜಸ್ಗಳನ್ನ ತರುವಂಥದ್ದು. ಸೊ ನಾನು ಈ ಇಮೇಜ್ನ ಚೂಸ್ ಮಾಡಿದ್ದೀನಿ, ಯಾಕಂದರೆ ಈ ಇಮೇಜಲ್ಲಿ ಹೈಲೈಟ್ಸ್ಗಳು ಇದೆ, ಇಲ್ಲಿ ಸೆಂಟ್ರಲ್ಲಿ ಹೈಲೈಟ್ಸ್ಗಳು ಇದೆ, ಮತ್ತು ಇದು ಶ್ಯಾಡೋಸ್ ಇದೆ. ಸೊ ಶ್ಯಾಡೋ ಡಾರ್ಕ್ ಗ್ರೀನ್ ಏರಿಯಾಸ್ಗಳಿದೆ. ಸೊ ಇದು ಶ್ಯಾಡೋ, ಇದು ಹೈಲೈಟ್ಸು. ಸೊ ಇಲ್ಲಿ ಡಾರ್ಕ್ ಮತ್ತು ಹೈಲೈಟ್ಸ್ಗಳು ಮಿಕ್ಸ್ ಇರೋದ್ರಿಂದ ಈ ಇಮೇಜ್ ನಮಗೆ ಬೇಕಾಗಿರುವಂತಹ ಒಂದು ಡಬಲ್ ಎಕ್ಸ್ಪೋಜರ್ ಎಫೆಕ್ಟ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇದನ್ನು ನಮ್ಮ ಈ ಫೈಲ್ಗೆ ತಗೊಂಬರ್ತೇನೆ. ಸೊ ಇದನ್ನು ಮೇಲೆ ಪ್ಲೇಸ್ ಮಾಡೋಣ ಎಲ್ಲದಕ್ಕಿಂತ ಮೇಲೆ. ಓಕೆ, ಸೈಜ್ನ ರೆಡ್ಯೂಸ್ ಮಾಡ್ತೇನೆ, ಕಂಟ್ರೋಲ್ ಟಿ ಕೊಟ್ಟು ಸೈಜ್ ರೆಡ್ಯೂಸ್ ಮಾಡ್ತೇನೆ. ಒಂದ್ಸರಿ ಇದು ಆದಮೇಲೆ ನೆಕ್ಸ್ಟ್ ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್. ಸೊ ಬ್ಲೆಂಡಿಂಗ್ ಆಪ್ಷನಲ್ಲಿ ಈ ಇಮೇಜ್ಗೆ ನಾವು ಈ ಆಪ್ಷನ್ಗಳನ್ನ ಚೂಸ್ ಮಾಡಬೇಕು. ಲೈಟನ್ನು, ಸ್ಕ್ರೀನ್, ಈ ಆಪ್ಷನ್ಗಳನ್ನ ಚೂಸ್ ಮಾಡಬೇಕು. ಸೊ ಲೈಟನ್ನು ಒಳ್ಳೆಯದಾದ ಒಂದು ಎಫೆಕ್ಟ್ನ ಕೊಡ್ತಾ ಇದೆ. ಸ್ಕ್ರೀನ್ ಓಕೆ, ಕಲರ್ ಡಾಡ್ಜ್, ಲೀನಿಯರ್ ಲೈಟ್ ಇದು ಸಹ ಓಕೆ. ಸೊ ನನಗೆ ಅನಿಸಿದಾಗ ಲೈಟರ್ ಕಲರ್ಗಿಂತ ಒಳ್ಳೆಯದಾದ ಒಂದು ಎಫೆಕ್ಟ್ನ ಕೊಡ್ತಾ ಇದೆ. ಸೊ ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೀವು ಬೇರೆ ಸಹ ಚೆಕ್ ಮಾಡಿ ನೋಡ್ಬೋದು, ಯಾವುದು ಸಹ ನನಗೆ ಬೇಕಾಗಿರುವಂತಹ ಒಂದು ಎಫೆಕ್ಟ್ನ ಕೊಡ್ತಾ ಇಲ್ಲ. ಸೊ ಅದರಿಂದ ಲೈಟನ್ನು ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಸೊ ಲೈಟನ್ನಲ್ಲಿ ಈ ರೀತಿಯಾದ ಒಂದು ಎಫೆಕ್ಟ್ ಬಂದಿದೆ. ಸೊ ಇನ್ನು ನನಗೆ ಅನ್ವಾಂಟೆಡ್ ಸ್ಪಾಟ್ಸಿಂದ ಅದನ್ನು ರಿಮೂವ್ ಮಾಡಬೇಕು. ಸೊ ಅದಕ್ಕೆ ಓಕೆ, ಇದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೇನೆ. ಸೊ ಈ ರೀತಿಯಾದ ಒಂದು ಕಟೌಟ್ ಸಿಗುತ್ತೆ. ಸೊ ಎರಡಕ್ಕೂ ಸೇಮ್ ಲೇಯರ್ ಮಾಸ್ಕ್ ಇರೋದ್ರಿಂದ ಈ ಸೈಡೆಲ್ಲ ರಿಮೂವ್ ಆಗಿ ಹೋಗುತ್ತೆ, ಟ್ರಿಮ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಈ ಇಮೇಜ್ ಇದ್ದು ಲೇಯರ್ ಮಾಸ್ಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ಫೇಸ್ ಅಂದರೆ ಮೇನಾಗಿ ಹೈ ಏರಿಯಾದಿಂದ ಅದನ್ನು ರಿಮೂವ್ ಮಾಡಬೇಕು. ಅದಕ್ಕೆ ಇಲ್ಲಿ ಫೋರ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಇಟ್ಕೊಂಡು ಬ್ರಷ್ ಮೇಕ್ ಶ್ಯೂರ್ ಹಾರ್ಡ್ನೆಸ್ 0 ಇರಲಿ. ಓಕೆ, ಆಮೇಲೆ ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ತೇನೆ. ಓಕೆ, ದೊಡ್ಡ ಮಾಡ್ಕೊಂಡು ಜಸ್ಟ್ ಒಂದು ಸರಿ ಡ್ಯಾಬ್ ಮಾಡ್ತೇನೆ. ಓಕೆ, ಜಸ್ಟ್ ಒಂದು ಸರಿ ಡ್ಯಾಬ್ ಮಾಡ್ತೇನೆ ಇಲ್ಲಿ ಸ್ವಲ್ಪ. ಓಕೆ, ಇದು ಪರ್ಫೆಕ್ಟ್. ಸೊ ಈ ರೀತಿ ಡ್ಯಾಬ್ ಮಾಡಿದೆ. ಸೊ ಇಲ್ಲಿ ಕೆಳಗಡೆ ಸ್ವಲ್ಪ ಡ್ಯಾಬ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು, ಸೊ ನಾವು ಎಲ್ಲಿ ಡ್ಯಾಬ್ ಮಾಡಿದ್ದೀವಿ ಅಲ್ಲಿ ಬ್ಲ್ಯಾಕ್ ಕಲರ್ ಅಪ್ಲೈ ಆಗಿದೆ. ಸೊ ಅಲ್ಲಿಂದ ಏನು ಎಫೆಕ್ಟ್ ಏನಿದೆ ಅದು ರಿಮೂವ್ ಆಗುತ್ತೆ. ಓಕೆ, ಇದಕ್ಕೆ ಇಲ್ಲಿ ಮೇಲೆ ಸ್ವಲ್ಪ ಬರ್ಡ್ಸ್ನ ತಗೊಂಬರ್ತೇನೆ. ಸೊ ಅದಕ್ಕೆ ಈ ಇಮೇಜ್ ಇದೆ. ಸೊ ಈ ಇಮೇಜಲ್ಲಿ ನನಗಿದು ಎಲ್ಲ ಬೇಡ. ಸೊ ನನಗೆ ಬರೀ ಬರ್ಡ್ ಬೇಕು. ಸೊ ಅದಕ್ಕೆ ಇಲ್ಲಿ ಪಾಲಿಗಾನಲ್ ಲ್ಯಾಸೋ ಟೂಲಲ್ಲಿ ಕಸ್ಟಮ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ತೇನೆ.
ಓಕೆ, ಸೆಲೆಕ್ಷನ್ ಮಾಡಿಕೊಂಡು ಇದನ್ನು ನಮ್ಮ ಫೈಲ್ಗೆ ತಗೊಂಬರ್ತಾನೆ. ತಗೊಂಬಂದು ಇಲ್ಲಿ ಪೇಸ್ಟ್ ಮಾಡ್ತಾನೆ. ಓಕೆ, ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳೋಣ. ಸೈಜ್ ಬೇಕಾದರೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೇನೆ. ಓಕೆ, ಆಮೇಲೆ ಇಲ್ಲಿ ಓಕೆ ಕೊಡ್ತಾನೆ. ಓಕೆ, ನೆಕ್ಸ್ಟ್ ಇವಾಗ ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಬೇಕು. ಸೊ ಅದಕ್ಕೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾನೆ. ಡಬಲ್ ಕ್ಲಿಕ್ ಮಾಡಿದಾಗ ನನಗೆ ಈ ಲೇಯರ್ ಸ್ಟೈಲ್ ವಿಂಡೋ ಬರುತ್ತೆ. ಸೊ ಈ ಲೇಯರ್ ಸ್ಟೈಲ್ ವಿಂಡೋದಲ್ಲಿ ಇಲ್ಲಿ ಬ್ಲೆಂಡ್ ಇಫ್ ಆಪ್ಷನಲ್ಲಿ ದಿಸ್ ಲೇಯರ್, ಓಕೆ, ಸೊ ಇದು ದಿಸ್ ಲೇಯರ್. ಸೊ ಈ ಸೈಡಲ್ಲಿ ಈ ಹೈಲೈಟ್ಸ್ನ ರಿಮೂವ್ ಮಾಡಲಿಕ್ಕೆ ಇದನ್ನು ಲೆಫ್ಟಿಗೆ ಡ್ರ್ಯಾಗ್ ಮಾಡ್ತಾನೆ. ಲೆಫ್ಟಿಗೆ ಡ್ರ್ಯಾಗ್ ಮಾಡಿದ ಕೂಡಲೇ ಹೈಲೈಟ್ಸ್ ರಿಮೂವ್ ಆಗುತ್ತೆ. ಸ್ವಲ್ಪ ಫೆದರ್ ಕೊಡಲಿಕ್ಕೆ ಆಲ್ಟ್ ಪ್ರೆಸ್ ಮಾಡಿಬಿಟ್ಟು ಕ್ಲಿಕ್ ಮಾಡ್ತಾನೆ. ಸ್ವಲ್ಪ ಇಲ್ಲಿ ಫೆದರ್ ಕೊಡ್ತಾನೆ. ಓಕೆ, ಸೊ ಈ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಏನಿದೆ ಅದು ರಿಮೂವ್ ಆಯಿತು. ಓಕೆ, ಬೇಕಾದರೆ ಸ್ವಲ್ಪ ಇದರದ್ದು ಪೊಸಿಷನ್ನ ಚೇಂಜ್ ಮಾಡ್ಕೊಳ್ಳಿ, ಹೇಗೆ ಬೇಕಾಗಿ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಇವಾಗ ಯಾವುದಾದ್ರೂ ಬರ್ಡ್ಸ್ ಜಾಸ್ತಿ ಇದೆ ಅಂತ ಆದರೆ ನಾನಿಲ್ಲಿ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಫೋರ್ಗ್ರೌಂಡ್ ಕಲರ್ ಬ್ಲ್ಯಾಕ್ ತಗೊಂಡು, ಓಕೆ, ಸೊ ಹಾರ್ಡ್ನೆಸ್ 0 ಇಡ್ತೇನೆ. ಆಮೇಲೆ ಇದರಲ್ಲಿ ಕೆಲವು ಬರ್ಡ್ಸ್ನ ರಿಮೂವ್ ಮಾಡ್ತೇನೆ. ಓಕೆ, ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಆಗಿ ಇದೆ. ಸೊ ಕೆಲವು ಬರ್ಡ್ಸ್ನ ಇಲ್ಲಿ ಮಧ್ಯೆ ಮಧ್ಯೆ ರಿಮೂವ್ ಮಾಡ್ತೇನೆ. ಓಕೆ, ಪರ್ಫೆಕ್ಟ್. ಸೊ ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದಿವಾಗ ನಮ್ಮದೇನು ಇಮೇಜಸ್ ಏನಿದೆ ಅದು ಮೇನ್ ಸಬ್ಜೆಕ್ಟ್ ಜೊತೆ ಬ್ಲೆಂಡ್ ಆಗಿದೆ. ಓಕೆ, ಇನ್ನು ಇದಿವಾಗ ಕಲರಲ್ಲಿದೆ. ಇದನ್ನು ಕಂಪ್ಲೀಟಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಮಾಡ್ತೇನೆ. ಸೊ ಅದಕ್ಕೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಪ್ಷನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್, ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ತಗೊಂಡು ಇದಕ್ಕೆ ಬೇಕಿದ್ರೆ ಸ್ವಲ್ಪ ಟಿಂಟ್ ಅಪ್ಲೈ ಮಾಡ್ತೇನೆ. ಸೊ ಇಲ್ಲಿ ಟಿಂಟ್ ಸೆಲೆಕ್ಟ್ ಮಾಡಿ, ಓಕೆ, ಯಾವ್ದು ಕಲರ್ ಬೇಕು. ನಾರ್ಮಲ್ ಆಗಿ ಈ ಬ್ರೌನಿಷ್ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಟಿಂಟ್ ಅಪ್ಲೈ ಮಾಡಲ್ಲ, ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕನ್ವರ್ಟ್ ಮಾಡ್ತೇನೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಕಾಂಟ್ರಾಸ್ಟ್ ಇನ್ಕ್ರೀಸ್ ಮಾಡಲಿಕ್ಕೆ ಕರ್ವ್ ಅಡ್ಜಸ್ಟ್ಮೆಂಟ್ ಯೂಸ್ ಮಾಡ್ತೇನೆ. ಕರ್ವ್ ಅಡ್ಜಸ್ಟ್ಮೆಂಟ್ ಯೂಸ್ ಮಾಡಿಕೊಂಡು ಡಾರ್ಕ್ ಪಿಕ್ಸಲ್ ಸ್ವಲ್ಪ ಡಾರ್ಕ್, ಬ್ರೈಟ್ ಪಿಕ್ಸಲ್ ಸ್ವಲ್ಪ ಬ್ರೈಟ್. ಸೊ ಇಲ್ಲಿ ಬ್ರೈಟ್ ಪಿಕ್ಸಲ್ ಏರಿಯಾದಲ್ಲಿ ಪಾಯಿಂಟ್ ಇನ್ಸರ್ಟ್ ಮಾಡಿಬಿಟ್ಟು ಮೇಲೆ ಇದು ಮಾಡ್ತೇನೆ. ಸೊ ಬ್ರೈಟ್ ಪಿಕ್ಸಲ್ ಸ್ವಲ್ಪ ಬ್ರೈಟ್, ಡಾರ್ಕ್ ಪಿಕ್ಸಲ್ ಸ್ವಲ್ಪ ಡಾರ್ಕ್ ಮಾಡ್ತೇನೆ. ಸೊ ಇದು ಇಲ್ಲಿ ಎಲ್ಲದಕ್ಕಿಂತ ಮೇಲೆ ಪ್ಲೇಸ್ ಮಾಡೋಣ. ಇದು ಬಿಫೋರ್, ಇದು ಆಫ್ಟರ್, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ ನಂತರ. ಓಕೆ, ಸೊ ಇನ್ನು ಇದಕ್ಕೆ ಕಲರನ್ನು ಅಪ್ಲೈ ಮಾಡುವಂಥದ್ದು. ಸೊ ಕಲರ್ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಅಗೇನ್ ಅಡ್ಜಸ್ಟ್ಮೆಂಟ್ ಆಪ್ಷನ್ಗೆ ಹೋಗ್ತಾನೆ. ಅದರಲ್ಲಿ ಗ್ರೇಡಿಯಂಟ್ ಮ್ಯಾಪಲ್ಲಿ ಇಲ್ಲಿ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ನೀವು ಟ್ರೈ ಮಾಡ್ಬೋದು. ನಾನು ಇದರಲ್ಲಿ ರೆಡ್ಡಲ್ಲಿ ಈ ಆಪ್ಷನ್ನ ಯೂಸ್ ಮಾಡ್ತೇನೆ. ಸೊ ಮೇಕ್ ಶೋರ್ ಇದು ಇಲ್ಲಿ ಮೇಲೆ ಇರಲಿ. ಓಕೆ, ಆಮೇಲೆ ಇಲ್ಲಿ ರಿವರ್ಸ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈ ರೀತಿಯಾದ ಒಂದು ಎಫೆಕ್ಟ್ ಬರುತ್ತೆ. ಓಕೆ, ಸೊ ಇನ್ನು ಇಲ್ಲಿ ಬ್ಲೆಂಡಿಂಗ್ ಆಪ್ಷನಲ್ಲಿ ನೀವು ಬೇರೆ ಬೇರೆ ಬ್ಲೆಂಡಿಂಗ್ ಆಪ್ಷನ್ ಟ್ರೈ ಮಾಡ್ಬೋದು. ಸೊ ಲೈಟಿಂಗ್ ಚೆನ್ನಾಗಿ ಕಾಣಿಸುತ್ತೆ, ಲೈಟರ್ ಕಲರು, ಸೊ ಓವರ್ಲೇ. ಸೊ ಇದರಲ್ಲಿ ನಿಮ್ಗೆ ಯಾವ ಎಫೆಕ್ಟ್ ಚೆನ್ನಾಗಿ ಕಾಣಿಸುತ್ತೆ, ಈವನ್ ಸಾಫ್ಟ್ ಲೈಟ್ ಚೆನ್ನಾಗಿ ಕಾಣಿಸುತ್ತೆ, ಇದು ಬೇಕಾದರೆ ಇದು ಯೂಸ್ ಮಾಡ್ಬೋದು, ಲೈಟನ್. ಸೊ ನನಗೆ ಇದು ಸಾಫ್ಟ್ ಲೈಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಇದು ಇವಾಗ ನಮ್ದು ಆಲ್ಮೋಸ್ಟ್ ಏನು ಡಿಸೈನ್ ಏನಿದೆ ಫೈನಲ್ ಆಗಿದೆ. ಬಟ್ ನನಗೆ ಇಲ್ಲಿ ಕೆಳಗಡೆ ಪೋರ್ಷನಲ್ಲಿ, ಓಕೆ, ಈ ಏರಿಯಾದಲ್ಲಿ ಇಲ್ಲಿ ಟಿ ಶರ್ಟ್ ಎಲ್ಲ ಕಾಣ್ತಾ ಇದೆ, ಸ್ವಲ್ಪ ನೆಕ್ ಎಲ್ಲ ಕಾಣಿಸ್ತಾ ಇದೆ. ಸೊ ಅದನ್ನು ಫಿಲ್ ಮಾಡಲಿಕ್ಕೆ ಇಲ್ಲಿ ನಾನು ಇನ್ನೊಂದು ಇಮೇಜ್ ಇದೆ, ಈ ಇಮೇಜ್ನ ಯೂಸ್ ಮಾಡ್ತೇನೆ. ಸೊ ಈ ಇಮೇಜಲ್ಲಿ ನನಗೆ ಇದು ಸ್ಕೈ ಬೇಡ. ಸೊ ಅದಕ್ಕೆ ಇಲ್ಲಿ ಮ್ಯಾಜಿಕ್ ವ್ಯಾಂಡ್ ಟೂಲ್ ಯೂಸ್ ಮಾಡ್ಕೊಂಡು, ಹೇಗಿದ್ರು ಇದು ಕಂಪ್ಲೀಟ್ ವೈಟ್ ಕಲರಲ್ಲಿದೆ, ಸೇಮ್ ಕಲರ್ ಇರೋದ್ರಿಂದ ಮ್ಯಾಜಿಕ್ ವ್ಯಾಂಡ್ ಟೂಲ್ ಯೂಸ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡು, ಸೊ ನನಗೆ ಬೇಕಾಗಿರೋದು ಇದು ಟ್ರೀಸ್. ಸೊ ಸೆಲೆಕ್ಷನ್ನ ಇನ್ವರ್ಟ್ ಮಾಡ್ಕೊಳ್ತಾನೆ. ಸೊ ಆವಾಗ ಈ ಟ್ರೀಸ್ ಸೆಲೆಕ್ಷನ್ ಆಗುತ್ತೆ. ಸೊ ಸೆಲೆಕ್ಷನ್ಗೆ ಹೋಗ್ಬಿಟ್ಟು ಇನ್ವರ್ಟ್, ಇದು ಸೆಲೆಕ್ಷನ್ ಆಗುತ್ತೆ. ಆಮೇಲೆ ಡೈರೆಕ್ಟಾಗಿ ಇದನ್ನು ನಮ್ಮ ಫೈಲ್ಗೆ ತೊಗೊಂಬರ್ತಾನೆ. ಸೊ ಇಲ್ಲಿ ಪೇಸ್ಟ್ ಮಾಡ್ತಾನೆ.
ಓಕೆ, ಸಮ್ವೇರ್ ಇಲ್ಲಿ ಕೆಳಗಡೆ. ಸೊ ಆ ನೆಕ್ ಪೋರ್ಷನ್ನ ಕವರ್ ಮಾಡಲಿಕ್ಕೆ ಸೊ ಇಲ್ಲಿ ಬಂದು ಪೇಸ್ಟ್ ಮಾಡ್ತಾನೆ. ಓಕೆ, ಅಗೇನ್ ಇದರದ್ದು ಬ್ಲೆಂಡಿಂಗ್ ಆಪ್ಷನ್ನ ಚೇಂಜ್ ಮಾಡ್ತೇನೆ. ಸೊ ಇಲ್ಲಿ ಬ್ಲೆಂಡಿಂಗ್ ಆಪ್ಷನಲ್ಲಿ ಡಾರ್ಕರ್ ಕಲರ್ ಬರ್ನ್, ಸೊ ಈ ಆಪ್ಷನ್ ಸೊ ಓಕೆ, ಡಾರ್ಕರ್ ಕಲರ್ ಈ ಆಪ್ಷನ್ ಇರ್ತಾನೆ. ಇದನ್ನು ಸಹ ಇಮೇಜ್ ಲೇಯರ್ನ ಮೇಲೆ ಪ್ಲೇಸ್ ಮಾಡ್ತೇನೆ. ಸೊ ಈ ರೀತಿ ಬಂತು. ಸೊ ಇದನ್ನು ಸ್ವಲ್ಪ ಪೊಸಿಷನ್ ಮೇ ಬಿ ಸೆಟ್ ಮಾಡ್ಬೋದು. ಓಕೆ, ಸೊ ಬ್ಲೆಂಡಿಂಗ್ ಆಪ್ಷನ್ ಬೇರೆ ಬೇರೆ ಟ್ರೈ ಮಾಡ್ಬೋದು. ಸೊ ಲೈಟಾಗಿ ಎಫೆಕ್ಟ್ ಇದ್ದರೆ ಸಾಕು. ಸೊ ಇದು ಚೆನ್ನಾಗಿ ಕಾಣಿಸ್ತಿದೆ, ಡಾರ್ಕರ್ ಕಲರ್ ಇದು ಆಪ್ಷನ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಈ ಪೋರ್ಷನ್ನ ರಿಮೂವ್ ಮಾಡೋಣ. ಸೊ ಸಿಂಪಲ್ ಲೇಯರ್ ಮಾಸ್ಕ್ ತಗೊಳ್ತೇನೆ. ಫೋರ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಇಟ್ಟು ಸಾಫ್ಟ್ ಎಡ್ಜ್ ಬ್ರಷ್ ತಗೊಂಡು ಇದನ್ನು ಜಸ್ಟ್ ಇಲ್ಲಿಂದ ರಿಮೂವ್ ಮಾಡ್ತೇನೆ. ನೀವು ಅಡೋಬ್ ಫೋಟೋಶಾಪ್ ಕಲಿಬೇಕಂತ ಇದ್ದೀರಾ? ಫೋಟೋಶಾಪ್ನ ಯಾವುದೇ ಒಂದು ಪ್ರಿಯರ್ ನಾಲೆಡ್ಜ್ ಇಲ್ಲ ನೀವು ಕಂಪ್ಲೀಟ್ ಬಿಗಿನರ್. ಸೊ ಹಾಗಿದ್ರೆ ಈ ಅಡೋಬ್ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಈ ಟ್ಯುಟೋರಿಯಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಬೇಸಿಕ್ಕಿಂದ ಹಿಡಿದು ಫಂಡಮೆಂಟಲಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕ ಟ್ರೈನಿಂಗ್ ಸಿಗುತ್ತೆ. ಕೋರ್ಸ್ ರಿಜಿಸ್ಟ್ರೇಷನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇವೆ. ಸೊ ಫ್ರೆಂಡ್ಸ್, ಇವಾಗನೇ ರಿಜಿಸ್ಟರ್ ಮಾಡಿ ಫೋಟೋಶಾಪ್ನಲ್ಲಿ ಮಾಸ್ಟರ್ ಆಗಿ.